ನೋಡಿ ಅವರು ಈಗ ಸಿಟಿ ಎಮ್ ಎಲ್ ಎ ಇದ್ದಾಗ ಬಂದಾಗ ಯತ್ನಾಳ್ ಕಾರ್ಯಕ್ರಮ ಏನಾಗ್ತದೆ? ಆತರ ಪ್ರಾಜೆಕ್ಟ್ ಆಯ್ತು. ಯಾರು ಪ್ರಾಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ? ಅವ್ರಿಗೆ ಜಾಸ್ತಿ ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೇನು ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಏನು ಯತ್ನಾಳ್ ನಮ್ಮ ಪಕ್ಷಕ್ಕೆ ನಾವು ಬರ್ಲಕ್ ಹೇಳ್ತಾ ಇಲ್ಲ, ಬಂದ್ರು ನಾವು ತಗೊಳ್ಳೋದಿಲ್ಲ. ನಿಮ್ ಮೊದ್ಲೇ ಹೇಳ್ಬಿಟ್ಟಿದ್ದೀನಿ, ಕ್ಲಾರಿಫೈ ಮಾಡಿದೀವಿ. ಹಿ ಈಸ್ ನಾಟ್ ವೆಲ್ಕಮ್ ನಮ್ಮ ಪಕ್ಷಕ್ಕೆ. ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ಳ. ಮನೆಯದ್ದು ಅವ್ರೇನ್ ಸೇರ್ತೀವಿ, ನಾಳೆಗೆ ನೀವು ಇದನ್ನ ಹೋಗಿ ಹೇಳ್ತೀರಿ, ಮತ್ತೆ ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಅದ್ ನಾನೇ ಹೇಳ್ತಾ ಇದೀನಿ. ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಒಂದು ಸ್ವಲ್ಪ ಇದು ಮಾಡ್ತಿರ್ತಾರೆ. ಅದು ಅದೊಂದು ಘನತೆ ಇದಕ್ಕಂತ ಸಂಬಂಧ. ಸುಮ್ಮನೆ ಫೇವರ್ ಅಂತಾರೆ. ನೋಡಿ, ಆಯ್ತಪ್ಪ ಬಂದ್ಮ್ಯಾಗ ಸ್ಥಳೀಯ ಶಾಸಕ ಏನೋ ಪ್ರಪೋಸಲ್ ಕೊಟ್ರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂದಿದ್ದಾರೆ. ಕಾಂಗ್ರೆಸ್ ಶಾಸಕರು ಸರ್ ನಮ್ಮೋದ್ರ ತರ ಮಾಡ್ತಾರೆ, ಯತ್ನಾಳ್ ಜಲ್ದಿ ಮಾಡಿದ್ರು. ಯಾರಂದ್ರು? ಕಾಂಗ್ರೆಸ್ ಶಾಸಕರು ಯಾರಂದ್ರ? ಯಾರೋ ಡೈರೆಕ್ಟ್ ಆಗಿ ಅಂತೀವಿ ಸರ್. ಡೈರೆಕ್ಟ್ ಅದು ಸುಮ್ಮನೆ ನೀವು ಕಲ್ಪಿಸ್ಕೊಂಡು ತಮ್ಮ ಹೊರಗೆ ನೋಡಿ, ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಿದೆ ಸರ್, ಸ್ವತಂತ್ರ ಅಭ್ಯರ್ಥಿಗೆ ಕರೆಕ್ಟ್ ಸೇರಿವಲ್ಲ ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನನ್ ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನು ಸ್ಟೇಜ್ ಮ್ಯಾಗ. ಅದಕ್ಕೆ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ. ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ. ಒಂದು ದಿವಸ ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲಾನು ಹೊರ ಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಮ್ದು ಏನಿತ್ತು? ಸೆಕ್ಯೂರಿಟಿ ನಿಮ್ದು ಏನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿಗೆ ಸೇರಿದ್ದು ಬಾಲಾಜಿ ಟ್ರಸ್ಟಿಗೆ ಸೇರಿದ್ದಾನ ಅಂತ. ಯಾವ ಬಾಲಾಜಿ? ಗೋವಾ. ಅರೆ ಬರ್ ಪ್ರೊಟೆಕ್ಷನ್ ಬೇಡನಾ? 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡ್ರಿ. 400 ಕೋಟಿ ಇವತ್ತು ನಾವು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ. ಬ್ಯಾನದ ಅಮೌಂಟ್ ಅಂದ್ರೆ 2000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ಓದಿದ್ದೀನಿ. ಇದು ಬಹಳ ಗಂಭೀರವಾದಂತ ವಿಚಾರ. ಇದು ಸೂಕ್ತವಾದಂತ ತನಿಖೆ ಆಗ್ಬೇಕು.